ಆಕಾಶವಾಣಿ ಹಾಸನ FM 102.2 ಮೆಗಾಹರ್ಟ್ಸ್. ಜನತರಂಗ 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 ಜನತರಂಗ. ಇಂದಿನ ಜನತರಂಗ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಮ್ಮಿಕೊಂಡಿರುವ ಸಮಾಧಾನ್ ಸಮಾರೋಹ್ ವಿಶೇಷ ಲೋಕ್ ಅದಾಲತ್, ಚೆಕ್ ಬೌನ್ಸ್ ಪ್ರಕರಣಗಳ ಅದಾಲತ್ ಹಾಗೂ ರಾಷ್ಟ್ರೀಯ ಮೆಗಾ ಲೋಕ್ ಅದಾಲತ್ ಈ ಕುರಿತು ಹಾಸನದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜಿಕೆ ದಾಕ್ಷಾಯಿಣಿಯವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ. ಮಧುಸೂದನ್. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ರಾಷ್ಟ್ರದಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ನ್ಯಾಯದಾನಕ್ಕೆ ಸಂಬಂಧಪಟ್ಟ ಹಾಗೆ ಹಮ್ಮಿಕೊಂಡಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಸಮಾಧಾನ್ ಸಮಾರೋಹ ಇದು ವಿಶೇಷ ಲೋಕ್ ಅದಾಲತ್ ಕಾರ್ಯಕ್ರಮ ಆಗಿರುತ್ತೆ. ಸುಪ್ರೀಂ ಕೋರ್ಟ್ನ ವ್ಯಾಪ್ತಿಯಲ್ಲಿ ಇರುವಂತಹ ವ್ಯಾಜ್ಯಗಳು ಏನಿದ್ದಾವೋ ಅವುಗಳನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಇರುವಂತಹ ಒಂದು ಸದಾವಕಾಶ. ಇದೇ ರೀತಿ ವಿಶೇಷ ಲೋಕ್ ಅದಾಲತನ್ನು ಹಮ್ಮಿಕೊಂಡಿದೆ. ಇದರ ಜೊತೆಗೆ ರಾಷ್ಟ್ರೀಯ ಮೆಗಾ ಲೋಕ್ ಅದಾಲತ್ ಕೂಡ ನಡೀತಾ ಇದೆ. ಈ ಎಲ್ಲ ಅದಾಲತ್ಗಳು ಕೂಡ ಯಾವಾಗ ನಡೀತಾ ಇದೆ, ಯಾವ ವ್ಯಾಜ್ಯಗಳನ್ನು ಇಲ್ಲಿ ಬಗೆಹರಿಸಿಕೊಳ್ಳಬಹುದು, ಮತ್ತು ಈ ಒಂದು ವಿಶೇಷ ಅದಾಲತ್ಗಳಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಕಕ್ಷಿದಾರರು ಏನನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ಮಾತನಾಡ್ತಾ ಇದ್ದೇವೆ. ಈ ಎಲ್ಲ ಅದಾಲತ್ಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ಜಿಕೆ ದಾಕ್ಷಾಯಿಣಿಯವರು. ಮೇಡಮ್, ತಮಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸಮಾಧಾನ್ ಸಮಾರೋಹ ಅನ್ನೋ ಒಂದು ವಿಶೇಷ ಲೋಕ್ ಅದಾಲತನ್ನು ಹಮ್ಮಿಕೊಳ್ಳಲಾಗಿದೆ. ಏನು ಮೇಡಮ್ ಇದು? ಇದೊಂದು ಸಮಾಧಾನ್ ಸಮಾರೋಹ ಅನ್ನೋದು ಒಂದು ವಿಶೇಷ ಲೋಕ್ ಅದಾಲತ್. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನವದೆಹಲಿ ಇದು ಒಂದು ನಿರ್ದೇಶನದ ಮೇರೆಗೆ ನಮ್ಮ ಭಾರತ ಸರ್ವೋಚ್ಚ ನ್ಯಾಯಾಲಯವು ಈ ಒಂದು ಸಮಾಧಾನ್ ಸಮಾರೋಹ ಎಂಬ ಶೀರ್ಷಿಕೆಯಡಿಯಲ್ಲಿ ಒಂದು ವಿಶೇಷ ಲೋಕ್ ಅದಾಲತನ್ನು ಆಯೋಜಿಸಿದ್ದು. ಇದರ ಒಂದು ವಿಶೇಷತೆ ಏನಂತಂದ್ರೆ, ಈಗಾಗಲೇ ಕಕ್ಷಿದಾರರು ಅಂದರೆ ಕೆಳ ನ್ಯಾಯಾಲಯಗಳಿಂದ ತಮ್ಮ ಒಂದು ತೀರ್ಪನ್ನು ಪಡೆದು ಅದರಿಂದ ಅವರಿಗೆ ಸಮಾಧಾನ ಇಲ್ಲದೆ ಅಪೀಲ್ ಹೋಗಿರುವಂಥ ಸಾಧ್ಯತೆಗಳಿರುತ್ತೆ ಮಾನ್ಯ ಉಚ್ಚ ನ್ಯಾಯಾಲಯದ ಮುಂದೆ. ನಂತರ ಅಂತಿಮವಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಮೇಲ್ಮನವಿಯನ್ನು ಸಲ್ಲಿಸಿರುತ್ತಾರೆ. ಈ ರೀತಿಯ ಪ್ರಕರಣಗಳನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಗುರುತಿಸಿ ಅದರಲ್ಲಿ ಪಕ್ಷಗಾರರಿಗೆ ಒಂದು ಅವಕಾಶವನ್ನು ಕೊಡ್ತಾ ಇದೆ. ಅದು ಅವಕಾಶ ಏನಂತಂದರೆ, ರಾಜಿಯಲ್ಲಿ ಈ ರೀತಿಯ ಪ್ರಕರಣಗಳನ್ನ ತೀರ್ಮಾನ ಮಾಡ್ಕೋಬಹುದು ಅಂತ ಹೇಳಿ. ಈ ರೀತಿಯ ಒಂದು ರಾಜಿ ಅವಕಾಶ ಯಾಕೆ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಇವಾಗ ಕಕ್ಷಿದಾರರಿಗೆ ಫಾರ್ ಎಕ್ಸಾಂಪಲ್ ಈಗ ಹಾಸನ ಜಿಲ್ಲೆದೆ ಒಂದು ಪ್ರಕರಣ ಅಂತ ಹೇಳಿದ್ರೆ, ಈಗಾಗಲೇ ಹಾಸನ ನ್ಯಾಯಾಲಯಕ್ಕೆ ಸಾಕಷ್ಟು ಕಕ್ಷಿದಾರರು ಓಡಾಡಿರ್ತಾರೆ. ಅಲ್ಲಿಂದ ಮೇಲ್ಮನವಿ ಬೆಂಗಳೂರಿನ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅಪ್ರೋಚ್ ಮಾಡಿರ್ತಾರೆ. ಅಲ್ಲಿಂದ ಸಮಾಧಾನ ಆಗದೆ ನಂತರ ಅಂದರೆ ಅವರಿಗೆ ಸರಿಯಾದ ಒಂದು ತೀರ್ಪು ಸಿಕ್ಕಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಿರುತ್ತಾರೆ. ಆದ್ದರಿಂದ ಈ ಹಂತದಲ್ಲಿನೂ ಕೂಡ ಅವರು ತಮ್ಮ ಪ್ರಕರಣಗಳನ್ನು ರಾಜಿಯಲ್ಲಿ ತೀರ್ಮಾನ ಮಾಡಿಕೊಳ್ಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಅವಕಾಶವನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕಕ್ಷಿದಾರರಿಗೆ ಒದಗಿಸಿದೆ. ಈ ಸಮಾಧಾನ್ ಸಮಾರೋಹ ಅನ್ನುವಂತಹ ವಿಶೇಷ ಲೋಕ್ ಅದಾಲತ್ ಯಾವಾಗ ನಡೀತಾ ಇದೆ? 2026 ಆಗಸ್ಟ್ ತಿಂಗಳ ದಿನಾಂಕ 21ರಿಂದ 23 ಅಂದರೆ ದಿನಾಂಕ 21, 22, 23 3 ದಿನಗಳ ಕಾಲ ನಡೀತಾ ಇದೆ. ನಾವು ಈ ಪ್ರೋಸೆಸ್ ಅನ್ನ ಕೈಗೆತ್ಕೊಂಡಿದ್ದೀವಿ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಪ್ರಕರಣಗಳು ಚಾಲ್ತಿಯಲ್ಲಿವೆ. ಅದರಲ್ಲಿ ರಾಜಿ ಆಗಬಹುದಾದಂಥ ಪ್ರಕರಣಗಳನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಗುರುತಿಸಿ 4328 ಪ್ರಕರಣಗಳನ್ನು ಅಂದರೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಇಷ್ಟು ಪ್ರಕರಣಗಳನ್ನು ಗುರುತಿಸಿದೆ. ಅದರಲ್ಲಿ ನಮ್ಮ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಒಟ್ಟು 24 ಪ್ರಕರಣಗಳು. ಈ 24 ಪ್ರಕರಣಗಳ ಪಟ್ಟಿಯನ್ನು ಈಗಾಗಲೇ ನಮ್ಮ ಒಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ನಮ್ಮ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಮೂಲಕ ತಲುಪಿಸಿದ್ದಾರೆ. ಮತ್ತೆ ಈ ನಿಟ್ಟಿನಲ್ಲಿ
ಈಗಾಗಲೇ ನಾವು ಕ್ರಮ ಕೈಗೊಂಡಿದ್ದೇವೆ. ಹೇಗೆ ಅಂತಂದ್ರೆ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಮಟ್ಟದಲ್ಲಿ ಹಾಸನ ಜಿಲ್ಲೆಯನ್ನು ಒಳಗೊಂಡು 8 ತಾಲೂಕುಗಳಿದೆ. ಅದರಲ್ಲಿ ನಮ್ಮ ಒಂದು ಹಾಸನ ತಾಲೂಕನ್ನು ಒಳಗೊಂಡು ಉಳಿದ 7 ತಾಲೂಕುಗಳು ಕೂಡ ಈಗಾಗಲೇ ಪ್ರಕರಣಗಳಲ್ಲಿ ಕಕ್ಷಿದಾರರನ್ನ ಗುರುತಿಸುವಂತ ಪ್ರಕ್ರಿಯೆಯನ್ನ ಕೈಗೊಂಡಿದ್ದಾರೆ. ಅಂತಂದ್ರೆ ಅವರಿಗೆ ನೋಟಿಸ್ ಕೊಡುವಂತದ್ದು, ಮತ್ತೆ ಒರಿಜಿನಲ್ ಪ್ರಕರಣಗಳು, ಈಗ ಅದು ಮೇಲ್ಮನವಿ ನಮಗೆ ರೆಫರ್ ಆಗಿರೋದು, ಅದರದ್ದು ಮೂಲ ದಾವಾ ಸಂಖ್ಯೆ ನಮ್ಮ ಒಂದು ನ್ಯಾಯಾಲಯದಲ್ಲಿ ಇರುತ್ತೆ. ಆ ಒಂದು ಮೂಲ ಪ್ರಕರಣದ ಸಂಖ್ಯೆಯನ್ನು ಕೂಡ ಗುರುತಿಸುವಂತ ಪ್ರಕ್ರಿಯೆ ಆಗ್ತಾ ಇದೆ. ಅದರ ಜೊತೆಗೆ ಅವರನ್ನು ರೆಪ್ರೆಸೆಂಟ್ ಮಾಡಿದಂತ ವಕೀಲರನ್ನು ಕೂಡ ಗುರುತಿಸಿ ಅವರಿಗೂ ಕೂಡ ನೋಟಿಸ್ ಕೊಡುವಂತ ಪ್ರಕ್ರಿಯೆಯನ್ನ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಗಳು ಕೈಗೊಂಡಿದೆ. ಈ ಒಂದು ವಿಶೇಷವಾದಂತಹ ಲೋಕ್ ಅದಾಲತ್ನಲ್ಲಿ ಏನು 24 ವ್ಯಾಜ್ಯಗಳನ್ನ ಗುರುತು ಮಾಡಿದೆ ಅಂತ ಹೇಳಿದ್ರಲ್ಲ, ಅವ್ರು ಮಾತ್ರ ಭಾಗವಹಿಸಬಹುದು ಅಥವಾ ಬೇರೆಯವರು ಕೂಡ? ಇಲ್ಲ, ಅದಷ್ಟು ಪ್ರಕರಣಗಳಲ್ಲಿ ಮಾತ್ರ ಭಾಗವಹಿಸಲಿಕ್ಕೆ ಈಗ ಅವಕಾಶ ಇದೆ. ನಂತರ ಅವರಿಗೆ ರೆಫರ್ ಆಗುತ್ತೆ. ಅಂದ್ರೆ ಈಗಾಗಲೇ 2024ನೇ ಸಾಲಿನಲ್ಲಿ ಕೂಡ ಇದೇ ರೀತಿಯ ಒಂದು ವಿಶೇಷ ಲೋಕ ಅದಾಲತ್ನ ನಮ್ಮ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕೈಗೊಂಡಿದ್ದು, ಅದರಲ್ಲಿ ಕೂಡ ನಮ್ಮ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂತ ಸಾಕಷ್ಟು ಪ್ರಕರಣಗಳನ್ನು ರೆಫರ್ ಮಾಡಿದ್ದು ಒಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ. 9 ಪ್ರಕರಣಗಳು ಆ ಸಮಯದಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇರುವಂತಹ ಪ್ರಕರಣಗಳನ್ನ ನಾವಿಲ್ಲಿ ರಾಜಿ ತೀರ್ಮಾನದ ಮೂಲಕ ಬಗೆಹರಿಸಿದ್ದೇವೆ. ಸಮಾಧಾನ ಸಮಾರೋಹ ಅನ್ನುವಂತ ಈ ವಿಶೇಷ ಲೋಕ್ ಅದಾಲತ್ನಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರೆ ಹೇಗೆ ಭಾಗವಹಿಸ್ತಕ್ಕಂಥದ್ದು? ನಾವಿವಾಗ ಆಗ್ಲೇ ಆಲ್ರೆಡಿ ಗುರುತಿಸುವಂತ ಪ್ರಕ್ರಿಯೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು, ಅಂದ್ರೆ ಅದ್ರದ್ದು ಒರಿಜಿನಲ್ ದಾವಾ ನಂಬರ್ ಇರುತ್ತೆ, ಒರಿಜಿನಲ್ ಸೂಟ್ ಅಂತ ಹೇಳ್ತೀವಿ. ಮೂಲ ದಾವಾ ಸಂಖ್ಯೆಯನ್ನ ನಾವು ಐಡೆಂಟಿಫೈ ಮಾಡ್ತಾ ಇದೀವಿ. ಅದನ್ನು ಗುರುತಿಸಿ ಆ ಪಕ್ಷಕಾರರು ಯಾರಿದ್ದಾರೆ ಅವರಿಗೆ ನೋಟಿಸನ್ನು ನಾವು ಈ ಥರ ಒಂದು ನಿಮಗೆ ಸರ್ವೋಚ್ಚ ನ್ಯಾಯಾಲಯದಿಂದ ರಾಜಿ ಮಾಡ್ಕೊಳ್ಳಿಕ್ಕೆ ಅವಕಾಶ ನೀಡಿದೆ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ನೋಟಿಸನ್ನು ಕೊಡ್ತಾ ಇದ್ದೀವಿ. ಹಂಗಿಂದ ಪಕ್ಷಕಾರಿಗೆ ಗೊತ್ತಾಗುತ್ತೆ. ನೋಟಿಸ್ ಸಿಕ್ಕಿದ ತಕ್ಷಣ ಅವರು ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಅಥವಾ ಒಂದು ತಾಲೂಕು ಕಾನೂನು ಸೇವಾ ಪ್ರಾಧಿಕಾರನ ಅವ್ರು ಅಪ್ರೋಚ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಹಾಸನ ತಾಲೂಕಿಗೆ ಸಂಬಂಧಪಟ್ಟ ಕೇಸ್ ಇದ್ರೆ ಇಲ್ಲಿಗೆ ಬರ್ತಾರೆ. ಒಂದು ವೇಳೆ ಅರಕಲಗೂಡು ತಾಲೂಕದಿದ್ರೆ ಕಾನೂನು ಸೇವಾ ಪ್ರಾಧಿಕಾರ ಸಮಿತಿ ಇದೆ, ಅಲ್ಲಿಗೆ ಅವ್ರು ಅಪ್ರೋಚ್ ಮಾಡ್ಲಿಕ್ಕೆ ನಾವು ಹೇಳಿರ್ತೀವಿ ಅವರಿಗೆ. ಈ ರೀತಿ ಆ ಪಕ್ಷಕಾರನ ನಾವು ಸಂಪರ್ಕಿಸ್ತೀವಿ. ಈಗ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರ್ತಕ್ಕಂತಹ ಪ್ರಕರಣಗಳನ್ನ ಇಲ್ಲಿ ಬಗೆಹರಿಸಲಾಗುತ್ತೆ ಅಂತ ಹೇಳಿ ತಾವು ಹೇಳ್ತಾ ಇದ್ದೀರಾ. ಇಲ್ಲಿ ಯಾರದನ್ನ ಬಗೆಹರಿಸ್ತಾರೆ? ಇದು ಒಂದು ಮುಖ್ಯವಾದ ಪ್ರಶ್ನೆ. ಏನಂತಂದ್ರೆ, ಈ ರೀತಿಯ ಪ್ರಕರಣಗಳಲ್ಲಿ ಅಂದ್ರೆ ಮೇಲ್ಮನವಿ ಹೋಗಿರೋದು ಹೌದು, ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೇಕು ಕಕ್ಷಿದಾರರು ಅಂದ್ರೆ ಕಷ್ಟ ಇದೆ ಅವರಿಗೆ. ಪ್ರತಿ ಒಂದು ಹಿಯರಿಂಗ್ ಡೇಟ್ ಅಲ್ಲಿ ಅವರಲ್ಲಿಗೆ ಖುದ್ದು ಹೋಗ್ಬೇಕಾಗುತ್ತೆ. ಅದೇ ಖುದ್ದು ಹೋಗ್ಲಿಕ್ಕೆ ಕಷ್ಟ ಸಾಧ್ಯ. ಅದು ಅದ್ರ ಜೊತೆಗೆ ಸಾಕಷ್ಟು ಒಂದು ಹಣ ಖರ್ಚಾಗುವಂತ ಸಾಧ್ಯತೆಗಳು ಇದೆ, ಮತ್ತೆ ಸಮಯ ಕೂಡ ವ್ಯರ್ಥ ಆಗುತ್ತೆ. ಮತ್ತೆ ಒಂದು ತೀರ್ಪನ್ನ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನೀಡುತ್ತೆ. ಆದ್ರೆ ಆ ಸರ್ವೋಚ್ಚ ನ್ಯಾಯಾಲಯ ಏನು ತೀರ್ಪನ್ನ ನೀಡುತ್ತೆ ಅದು ಫೈನಲ್, ಅಂತಿಮ ತೀರ್ಪಾಗಿರುತ್ತೆ. ಅದರ ವಿರುದ್ಧ ನೆಕ್ಸ್ಟ್ ಅವರಿಗೆ ಅಪೀಲ್ ಹೋಗ್ಲಿಕ್ಕೆ ಬರೋದಿಲ್ಲ. ಅವಾಗ ಅದು ಯಾರಿಗೆ ಒಳಿತಾಗ್ಲಿ ಯಾರಿಗೆ ಇದಾಗ್ಲಿ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಆದ್ರೆ ಈ ಒಂದು ರಾಜಿ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ಕಕ್ಷಿದಾರ ಏನಿರ್ತಾರೆ ಒಂದು ತಮಗೆ ಸಮಂಜಸ ಅನ್ಸುವಂತ ಒಂದು ತೀರ್ಮಾನಕ್ಕೆ ಅವರೇ ಬರುವಂತದ್ದು. ರಾಜಿಯಲ್ಲಿ ಅವರು ಪ್ರಕರಣಗಳನ್ನ ತೀರ್ಮಾನ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ತುಂಬಾ ಒಳಿತಾಗತ್ತೆ. ಹೇಗೆ ಮಾಡ್ತೀರಾ ಅಂತ ನೀವು ಹೇಳ್ತಾ ಇದ್ದೀರಾ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಂತ ಹೇಳ್ತೀವಿ. ಅಂದ್ರೆ ಸ್ಥಳೀಯ ನ್ಯಾಯಾಲಯಗಳು ಇದೇ ನ್ಯಾಯಾಲಯಕ್ಕೆ ಇಲ್ಲಿ ಬರ್ಬೋದು. ಇವಾಗ ಅವ್ರು ಸುಪ್ರೀಂ ಕೋರ್ಟಿಗೆ ಹೋಗೋ ಅವಶ್ಯಕತೆ ಇಲ್ಲ. ಈವನ್ ಕೇಸ್ ಅವ್ರದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದ್ರೂ ಕೂಡ ನಮ್ಮ ಒಂದು ಸ್ಥಳೀಯ ನ್ಯಾಯಾಲಯಕ್ಕೆ ಹಾಜರಾಗಿ ನಾವು ವಿಡಿಯೋ ಕಾನ್ಫರೆನ್ಸ್ ವ್ಯವಸ್ಥೆಯನ್ನ ಮಾಡ್ಕೊಡ್ತೀವಿ. ಮತ್ತೆ ಒಂದೇ ದಿನ ಅವರು ಫೈನಲ್ ಮಾಡ್ಕೋಬೇಕಂತಿಲ್ಲ, ಅವರಿಗೆ ಅವಕಾಶವನ್ನ ಕೊಡ್ತೀವಿ. ಅಂದ್ರೆ ಪ್ರೀ ಕನ್ಸಿಲಿಯೇಷನ್ ಅಂತ ಹೇಳ್ತೀವಿ, ಅಂದ್ರೆ ಪೂರ್ವ ಸಂಧಾನ ಪ್ರಕ್ರಿಯೆ ಅಂತ ಹೇಳ್ತೀವಿ. ಪ್ರೀ ಕನ್ಸಿಲಿಯೇಷನ್ಗೆ ಹಾಜರಾಗಬೇಕು. ಅಲ್ಲಿ 1-2 ಸಲ ಅವ್ರಿಗೆ ಮಾತುಕತೆ ಆಗುತ್ತೆ. ಮಾತುಕತೆ ಆದ ನಂತರ ಅವರಿಗೆ ಅವತ್ತು ಸಮಾಧಾನ ಆಗ್ಲಿಲ್ಲ, ಇನ್ನೊಂದು ದಿನ ಬರ್ತೀವಿ ಅಂತ ಹೇಳ್ತಾರೆ, ಇನ್ನೊಂದು ಅವಕಾಶವನ್ನ ಕೊಡ್ತೀವಿ. ಅಂದ್ರೆ ನಾವು ಆಗಸ್ಟ್ ತಿಂಗಳ 21, 22, 23 ಒಳಗಡೆ ಇಷ್ಟು ಒಂದು ಅವಕಾಶವನ್ನ ಅವರಿಗೆ ಕೊಟ್ಟಿರ್ತೀವಿ. ಮತ್ತೆ ಈ ರೀತಿಯ ಪ್ರಕರಣಗಳಲ್ಲಿ ಭಾಗವಹಿಸ್ಲಿಕ್ಕೆ ಅಂತ ನಾವು ಒಂದು ಸೀನಿಯರ್ ಅಡ್ವೊಕೇಟ್ಸ್ ಪಟ್ಟಿಯನ್ನ ತಯಾರು ಮಾಡಿದ್ದೇವೆ. ಸೀನಿಯರ್ ಅಡ್ವೊಕೇಟ್ಸ್ ಅಂದ್ರೆ ಅವರು ವಕೀಲರು ಕೂಡ ಮತ್ತೆ ಮಧ್ಯಸ್ಥಗಾರರು ಕೂಡ. ಮಧ್ಯಸ್ಥಗಾರರು ಅಂತ ಹೇಳಿದ್ರೆ ಅವರು ಈ ರೀತಿಯ ಒಂದು ರಾಜ್ಯ ಮಧ್ಯಸ್ಥಗಾರಿಕೆ ಕೇಂದ್ರ ಅಂತ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಇದೆ. ನುರಿತ ಒಂದು 15 ವರ್ಷ ವೃತ್ತಿ ಅನುಭವವುಳ್ಳ ವಕೀಲರ ಪಟ್ಟಿಯನ್ನ ನಾವು ಕರ್ನಾಟಕ ಮಧ್ಯಸ್ಥಗಾರರ ಕೇಂದ್ರಕ್ಕೆ ನಾವು ಕಳ್ಸಿಕೊಟ್ಟಿರ್ತೀವಿ. ಅಲ್ಲಿಂದ ಆ ಪಟ್ಟಿ ಅಪ್ರೂವಲ್ ಆಗಿ ಬಂದಿರುತ್ತೆ. ಆ ಪಟ್ಟಿಯಲ್ಲಿರುವ ವಕೀಲರು, ಅದರಲ್ಲೂ ನುರಿತ ಹಾಗೂ ಅನುಭವಿ ವಕೀಲರನ್ನು ನಾವು ಈ ರೀತಿಯ ಒಂದು ಪ್ರಕರಣಗಳಿಗೆ ನೇಮಿಸ್ತಾ ಇದೀವಿ. ಅಂದ್ರೆ ಅವ್ರನ್ನ ಇಂಟ್ರೆಸ್ಟ್ ಮಾಡ್ತಾ ಇದೀವಿ ವಿಶೇಷ ಲೋಕ ಅದಾಲತ್ಗೆ. ಅವರು ಈ ಒಂದು ಮಧ್ಯಸ್ಥಿಕೆಯನ್ನ ವಹಿಸಿ ಪಕ್ಷಕಾರರ ಪ್ರೀ ಕನ್ಸಿಲಿಯೇಷನ್ ಅಂದ್ರೆ ಪೂರ್ವ ಸಂಧಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಒಂದು ತೀರ್ಮಾನಕ್ಕೆ ಬರುವಂತ, ಅಂದ್ರೆ ಇದರಲ್ಲಿ ಅವ್ರ ಪಾತ್ರ ಏನು ಇರೋದಿಲ್ಲ, ಓನ್ಲಿ ಪಾರ್ಟಿಸಿಗೆ ಲೀಗಲ್ ಅಸಿಸ್ಟೆನ್ಸ್ ಅಷ್ಟೇ. ಬಟ್ ಇಲ್ಲಿ ತೀರ್ಮಾನ ಪಕ್ಷಕಾರರದೇ ಆಗಿರುತ್ತೆ.
ಈ ಸಮಾಧಾನ ಸಮಾರೋಹ ವಿಶೇಷ ಲೋಕ ಅದಾಲತ್ ಏನಿದೆಯೋ ಇಲ್ಲಿ ವ್ಯಾಜ್ಯಗಳು ತೀರ್ಮಾನ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿಯ ಒಂದು ಮಾನ್ಯತೆ ದೊರೆಯುತ್ತೆ? ಮಾನ್ಯತೆ ಹೇಗೆ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಜಡ್ಜ್ಮೆಂಟ್ ಆದಾಗ ಎಷ್ಟು ಒಂದು ಮೌಲ್ಯ ಇದೆಯೋ ಅದೇ ಮೌಲ್ಯ ಈ ಒಂದು ಪಕ್ಷಕಾರರು ರಾಜಿ ಪ್ರಕ್ರಿಯೆಯಲ್ಲಿ ಮಾಡ್ಕೊಂಡಂತ ತೀರ್ಪಿಗೆ ಕೂಡ ಅದೇ ಮೌಲ್ಯ ಇದೆ. ಅದೇ ಮೌಲ್ಯ ಇರುತ್ತೆ. ಇಲ್ಲಿ ತೀರ್ಮಾನ ಆದ ನಂತರ ಮತ್ತೇನಾದ್ರೂ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ ಇಲ್ಲ, ಏನು ಫ್ರಾಡ್ ಈ ತರ ಇದ್ದಾಗ ಮಾತ್ರ. ಬಟ್ ಇಲ್ಲಿ ಫ್ರಾಡ್ ಆಗ್ಲಿಕ್ಕೆ ಅವಕಾಶನೇ ಇಲ್ಲ. ಯಾಕಂತಂದ್ರೆ ಇದೀಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಿಂದನೇ ರೆಫರ್ ಮಾಡಿರೋದ್ರಿಂದ ಮತ್ತೆ ನಾವು ಖುದ್ದು ಇದರಲ್ಲಿ ಉಸ್ತುವಾರಿಯನ್ನ ವಹಿಸ್ತೀವಿ. ಹಂಗಿಂದ ಇಲ್ಲಿ ಫ್ರಾಡ್ ಆಗ್ಲಿಕ್ಕೆ ಪುನಃ ನಾವು ಅವಶ್ಯಕತೆ ಇಲ್ಲ ಅಂತಾನೆ ನಮ್ಮದು ಒಂದು ಇದಿದೆ. ಅಂದ್ರೆ ನಾವು ಬಹಳ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದೀವಿ ಅವರಿಗೆ ಒಂದು ಒಳ್ಳೆ ತೀರ್ಪು ಆಗತ್ತೆ ಇದರಲ್ಲಿ ಅಂತ. ಈ ವಿಶೇಷ ಲೋಕ ಅದಾಲತ್ನಲ್ಲಿ ನಮ್ಗೆ ಇವಾಗ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂತ 24 ಪ್ರಕರಣಗಳು ರೆಫರ್ ಆಗಿದೆ ಅಂತ ಹೇಳಿದೆ. ಅದರಲ್ಲಿ ಇರುವಂತದಂದ್ರೆ ಯಾವ ರೀತಿಯ ಪ್ರಕರಣಗಳನ್ನ ನಾವು ರಾಜಿ ಮಾಡಬಹುದು ಅಂತಂದ್ರೆ ಸಿವಿಲ್ ಸೂಟ್ ಇರ್ಬೋದು, ಅಥವಾ ಲ್ಯಾಂಡ್ ಎಕ್ವಿಷನ್ ಕೇಸಸ್ ಇರ್ಬೋದು, ಅಥವಾ ಮೋಟಾರ್ ವೆಹಿಕಲ್ ಕೇಸಸ್ ಇರ್ಬೋದು. ಈ ರೀತಿಯ ಒಂದು ಪ್ರಕರಣಗಳು ಮತ್ತೆ ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ರಾಜಿ ಆಗಬಹುದಾದ ಪ್ರಕರಣಗಳನ್ನ ಮಾತ್ರ ನಾವು ಈ ರಾಜಿ ಪ್ರಕ್ರಿಯೆಯಲ್ಲಿ ತಗೊಳ್ತೀವಿ. ಕೆಲವೊಂದು ಪ್ರಕರಣಗಳನ್ನ ನಾವು ರಾಜಿ ಮಾಡ್ಲಿಕ್ಕೆ ಬರೋದಿಲ್ಲ, ಅಂದ್ರೆ ಎಲ್ಲಾ ಪರ್ಮಿಟ್ ಮಾಡೋದಿಲ್ಲ. ಅಂತ ಪ್ರಕರಣಗಳನ್ನ ರಾಜಿಗೆ ಅಂತ ಹೇಳಿ ತಗೊಳ್ಳೋದಿಲ್ಲ. ಕಾಂಪೌಂಡಬಲ್ ಅಫೆನ್ಸಸ್ ಅಂತ ಹೇಳ್ತೀವಿ, ಅದನ್ನ ಮಾತ್ರ ಕ್ರಿಮಿನಲ್ ಕೇಸಸ್ ಅಲ್ಲಿ ನಾವು ರಾಜಿಗೆ ತಗೊಳ್ಳುವಂಥದ್ದು. ಮತ್ತೆ ಇವಾಗ ನಮಗೆ 24 ಕೇಸುಗಳ ಪಟ್ಟಿಯನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಕಳಿಸ್ಕೊಟ್ಟಿದ್ದು. ಅದರಲ್ಲಿ ಪಾರ್ಟಿಷನ್ ಸೋರ್ಸ್ ಹೆಚ್ಚಾಗಿ ಆಸ್ತಿ ವಿಭಾಗಕ್ಕೆ ಸಂಬಂಧಪಟ್ಟಂತ ಪ್ರಕರಣಗಳಿದೆ. ಅದರ ಜೊತೆಗೆ ಲ್ಯಾಂಡ್ ಎಕ್ವಿಸಿಷನ್ ಕೇಸಸ್, ಭೂ ಸ್ವಾಧೀನ ಪ್ರಕರಣಗಳು ಹಾಗೂ ಮೋಟಾರು ವೆಹಿಕಲ್, ಇಷ್ಟು 3 ರೀತಿಯ ಪ್ರಕರಣಗಳು ಈಗ ನಮ್ಮ ಲೀಗಲ್ ಸರ್ವಿಸಸ್ ಅಥಾರಿಟಿಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಿಂದ ಕಳಿಸ್ಕೊಟ್ಟಿರುವಂತ ಪಟ್ಟಿಯಲ್ಲಿ ಸೇರಿದೆ. ಇದಿಷ್ಟು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಮ್ಮಿಕೊಂಡಿರತಕ್ಕಂತಹ ಸಮಾಧಾನ ಸಮಾರೋಹ ವಿಶೇಷ ಲೋಕ್ ಅದಾಲತ್ಗೆ ಸಂಬಂಧಪಟ್ಟಂತಹ ವಿಚಾರಗಳು. ಇದೇ ಮಾದರಿಯಲ್ಲಿ ಹಮ್ಮಿಕೊಂಡಿರತಕ್ಕಂತಹ ಮತ್ತೊಂದು ಅಭಿಯಾನ ವಿಶೇಷ ಲೋಕ್ ಅದಾಲತ್ ಅನ್ನುವಂಥದ್ದು. ಇದು ಯಾವ ವ್ಯಾಜ್ಯಗಳಿಗೆ ಸಂಬಂಧಪಟ್ಟದ್ದು ಮತ್ತೆ ಇದು ಹೇಗೆ ಮತ್ತೆ ಎಲ್ಲಿ ಜರುಗುತ್ತೆ ಮೇಡಮ್? ಮತ್ತೆ ಇನ್ನೊಂದು ವಿಶೇಷ ಲೋಕ ಅದಾಲತನ್ನ ಕೂಡ ನಮ್ಮ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಹೇಳಿದೆ. ಏನಂತಂದ್ರೆ ದಿನಾಂಕ 18/7/26 ಅಂದ್ರೆ ಜುಲೈ ತಿಂಗಳ 18ನೇ ತಾರೀಕಿನಂದು ಹಾಗೂ ನವೆಂಬರ್ ತಿಂಗಳ 21ನೇ ತಾರೀಕಿನಂದು 2 ದಿನಗಳು ಕೂಡ ಈ ಒಂದು ಚೆಕ್ ಬೌನ್ಸ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ವಿಶೇಷ ಲೋಕ ಅದಾಲತ್ ಅನ್ನು ಏರ್ಪಡಿಸಿದೆ. ಕಕ್ಷಿದಾರರಿಗೆ ಚೆನ್ನಾಗಿ ಗೊತ್ತಿದೆ, ಸಾಕಷ್ಟು ಕೇಸ್ಗಳು ನಮ್ಮ ನ್ಯಾಯಾಲಯಗಳಲ್ಲಿ 138 ಸೆಕ್ಷನ್ ಕೆಳಗಡೆ ಇದೆ. ಮತ್ತೆ ಇದರಲ್ಲಿ ಏನಾಗ್ತಿದೆ ಅಂದ್ರೆ ಡಿಲೇ ಆಗ್ತಿದೆ. ಏನ್ ಕಾರಣ ಇದು ಅಂತಂದ್ರೆ ಅಕ್ಯೂಸ್ ಪರ್ಸನ್ಸ್ ಅಂದ್ರೆ ಯಾರು ಒಂದು ಚೆಕ್ ಅನ್ನ ಇಶ್ಯೂ ಮಾಡಿರ್ತಾನೆ ಅಂತ ವ್ಯಕ್ತಿ ಬೇಗ ಕೋರ್ಟ್ ಮುಂದೆ ಬರೋದಿಲ್ಲ. ಯಾವುದೇ ರೀತಿ ಇದನ್ನ ಅವಾಯ್ಡ್ ಮಾಡಿ ವಿಳಂಬ ಮಾಡ್ಲಿಕ್ಕೆ ಕಾರಣಕರ್ತರಾಗ್ತಾ ಇರ್ತಾರೆ. ಅವರಿಗೆ ಅದು ಕಾನ್ಸಿಕ್ವೆನ್ಸಸ್ ಗೊತ್ತಿಲ್ಲ. ಜಡ್ಜ್ಮೆಂಟ್ ಆದ ನಂತರ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಜಡ್ಜ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಒಂದು ಆಕ್ಟ್ ಕೆಳಗಡೆ ಒಂದು ಅಮೌಂಟ್ ಏನಿರುತ್ತೆ, ಈಗ ಫಾರ್ ಎಕ್ಸಾಂಪಲ್ 5,000 ರೂಪಾಯಿ ಸಾಲ ತಗೊಂಡಿದ್ದ, 5,000 ರೂಪಾಯಿನ ವಾಪಸ್ ಕೊಟ್ಟಿಲ್ಲ ಅಂದಾಗ ದೂರುದಾರ ನ್ಯಾಯಾಲಯಕ್ಕೆ ಬರ್ತಾನೆ. ತೀರ್ಪಾದಂತ ಸಮಯದಲ್ಲಿ ಡಬಲ್ ದಿ ಅಮೌಂಟ್ ಅನ್ನ ಅವನಿಗೆ ಫೈನ್ ಅಂತ ಹೇಳಿ ಇಂಪೋಸ್ ಮಾಡುವಂತ ಅವಕಾಶ ನ್ಯಾಯಾಲಯಕ್ಕೆ ಇದೆ. ಪರಿಯದಷ್ಟೇ ಅಲ್ಲ, ಸಿಂಪಲ್ ಇಂಪ್ರಿಸನ್ಮೆಂಟ್ ಅಂತ ಹೇಳ್ಬಿಟ್ಟು ಮಿನಿಮಮ್ 6 ಮಂತ್ಸ್ ಅವನಿಗೆ ಶಿಕ್ಷೆಯನ್ನ ವಿಧಿಸುತ್ತೆ. ಈ ಜೈಲಿಗೆ ಹೋದ ಮಾತ್ರಕ್ಕೆ ನಾನು 10,000 ರೂಪಾಯಿ ಏನ್ ಫೈನ್ ಅಮೌಂಟ್ ಇದೆ ಅದನ್ನ ಕಟ್ಟದೆ ಅದರಿಂದ ತಪ್ಪಿಸ್ಕೋಬಹುದು ಅಂತ ಏನಾದ್ರೂ ಅನ್ಕೊಂಡಿದ್ರೆ ಇಲ್ಲ, ಅದನ್ನ ಕಟ್ಟಬೇಕು. ಅದ್ರ ಜೊತೆಗೆ ಅವನು ಜೈಲ್ ಶಿಕ್ಷೆಯನ್ನು ಕೂಡ ಅನುಭವಿಸಬೇಕಾಗತ್ತೆ. ಇದು ಯಾವುದೂ ಆಗಬಾರ್ದು ಅಂತ ಹೇಳ್ಬಿಟ್ಟು ಲೋಕ ಅದಾಲತ್ಗಳಲ್ಲಿ ನಾವು ಈ ರೀತಿಯ ಚೆಕ್ ಬೌನ್ಸ್ ಪ್ರಕರಣಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಡ್ತೇವೆ. ಅದರಲ್ಲಿ ಇಬ್ರು ಬಂದು ದೂರುದಾರ ಮತ್ತೆ ಯಾರು ಆರೋಪಿ ಇರ್ತಾನೆ ಅಮೌಂಟ್ ಅನ್ನ ತಗೊಂಡು ಚೆಕ್ ಇಶ್ಯೂ ಮಾಡಿದ್ರೆ ಅಂತ ವ್ಯಕ್ತಿಗಳು ಬಂದು ನ್ಯಾಯಾಲಯಕ್ಕೆ ನಾವಿಲ್ಲ ರಾಜಿಯಲ್ಲಿ ತೀರ್ಮಾನ ಮಾಡ್ಕೋತೀವಿ ಎಂದಾಗ ಪರಸ್ಪರ ಈಗ ಅವರ ನಡುವೆ ಏನ್ ನಡೆದಿದೆ ಅನ್ನೋದು ಅವರಿಗೆ ಗೊತ್ತು. ಎಷ್ಟು ಅಮೌಂಟ್ ಅನ್ನ ನಾನು ಸಾಲವಾಗಿ ಪಡೆದಿದ್ದೇನೆ ಅಥವಾ ಎಷ್ಟು ಅಮೌಂಟ್ಗೆ ನಾನು ಚೆಕ್ ಅನ್ನ ಕೊಟ್ಟಿದ್ದೇನೆ ಅನ್ನೋದು ಅವ್ರವ್ರ ನಡುವೆ ಗೊತ್ತಿರುತ್ತೆ. ಆ ಸಂದರ್ಭದಲ್ಲಿ ಅವರು ಇಷ್ಟು ಅಮೌಂಟನ್ನೇ ಒಪ್ಕೊಬಹುದು. ಅವ್ರವ್ರ ನಡುವೆ ಗೊತ್ತಿರೋದ್ರಿಂದ ಈ ಚೆಕ್ ಅಮೌಂಟ್ ಅನ್ನ ಬಿಟ್ಟು ಮಧ್ಯದ ಒಂದು ಕೋರ್ಟ್ ಹೇಳಿದಂತ ಅಮೌಂಟಿಗೆ ಅಥವಾ ಅವರೇ ಒಂದು ಅಮೌಂಟಿಗೆ ಒಪ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಅದೇ ಮತ್ತೆ ಪೆಂಡೆನ್ಸಿ ತುಂಬಾ ಇರೋದ್ರಿಂದ ಈ ಕೇಸಲ್ಲಿ ಅಂದ್ರೆ ವಿಚಾರಣೆ ನಡೆದು ಅದೊಂದು ಜಡ್ಜ್ಮೆಂಟ್ ಆಗೋದಕ್ಕಿಂತ ಅಂದ್ರೆ ಸಾಕಷ್ಟು ಕಾಲಾವಕಾಶನ ತಗೊಳುತ್ತೆ. ಅದಾಗಬಾರ್ದು, ಬೇಗ ಒಂದು ರಿಲೀಫ್ ಸಿಗಬೇಕು ಪಕ್ಷಕಾರರಿಗೆ ಅಂತ ಹೇಳ್ಬಿಟ್ಟು ಈ ಲೋಕ ಅದಾಲತ್ನಲ್ಲಿ ಈ ರೀತಿಯ ಪ್ರಕರಣಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದೇವೆ. ಅದರಿಂದ ದಯವಿಟ್ಟು ಒಂದು ಏನು ಚೆಕ್ ಬೌನ್ಸ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತ ಕಂಪ್ಲೇನೆಂಟ್ ಮತ್ತೆ ಅಕ್ಯೂಸ್ಡ್ ಇಬ್ರು ಕೂಡ ನ್ಯಾಯಾಲಯಗಳಿಗೆ ಹಾಜರಾಗಿ ಈ ಒಂದು ಲೋಕ ಅದಾಲತ್ನಲ್ಲಿ ತಮ್ಮ ಪ್ರಕರಣಗಳನ್ನ ಬೇಗ ತೀರ್ಮಾನ ಮಾಡ್ಕೊಳ್ಬಹುದು ಅಂತ ಅನ್ನೋದನ್ನ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದೇನೆ. ಈ ಚೆಕ್ ಬೌನ್ಸ್ ವಿಶೇಷ ಲೋಕ್ ಅದಾಲತ್ನಲ್ಲಿ
ವ್ಯಾಜ್ಯ ಏನಾದ್ರೂ ಅಲ್ಲಿ ಅದು ತೀರ್ಮಾನ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಶಿಕ್ಷೆಯ ಒಂದು ಇದೇನು ಬರೋದಿಲ್ಲ ಅಲ್ಲ? ಆದಾಗ ಬರೋದಿಲ್ಲ. ಬರೋದಿಲ್ಲ. ಒಂದು ವೇಳೆ ರಾಜಿ ಆಗದೆ ಅವ್ರ ಜಡ್ಜ್ಮೆಂಟ್ ಆದಾಗ ಡೆಫಿನೆಟ್ಲಿ ಶಿಕ್ಷೆಯಿಂದ ಅವ್ರು ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ಈ ಒಂದು ತುಂಬಾ ಅನುಕೂಲ ಇದೆ. ಹೆಚ್ಚು ಸೂಕ್ತ. ಇಲ್ಲಿ ಭಾಗವಹಿಸಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು ಮೇಡಮ್? ಈಗಾಗಲೇ ಸಾಕಷ್ಟು ಪ್ರಕರಣಗಳು ನ್ಯಾಯಾಲಯದಲ್ಲಿ ಚಾಲ್ತಿಯಲ್ಲಿದೆ. ಅದಲ್ಲದೆ ಇವಾಗ ಫ್ರೆಶ್ ಆಗಿ ನಾನು ಕೋರ್ಟಿಗೆ ಹೋಗಬೇಕು, ನಾನು ಇವಾಗ ಕಂಪ್ಲೇಂಟ್ ಕೊಡಬೇಕು ಅಂತ ಇರ್ತಾರೆ. PCR ಅಂತ ಹೇಳ್ತೀವಿ, ಪ್ರೈವೇಟ್ ಕಂಪ್ಲೇಂಟ್ ಅಂತ ಹೇಳ್ತೀವಿ. ಅದು ಒಂದು ಕಂಪ್ಲೇಂಟ್ ನಾನು ಕೊಡಬೇಕು ಅಂತ ಕಂಪ್ಲೇಂಟ್ ಕಾಯ್ತಾ ಇರ್ತಾರೆ. ಆದರೆ ಅದಕ್ಕಿಂತ ಮೊದಲೇ ಕೋರ್ಟಿಗೆ ಹೋಗೋ ಬದಲು ನಾನೇನಾದರೂ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂದರೆ ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರಕ್ಕೆ ಹೋಗಿ ನಾನು ಇದನ್ನ ಬಗೆಹರಿಸ್ಕೋಬೋದಾ ಅಂತ ಯೋಚನೆ ಮಾಡ್ತಿದ್ರೆ ಅದು ಕೂಡ ಸಾಧ್ಯತೆ ಇದೆ. ಹೇಗಂದ್ರೆ ನಾವು ಅದನ್ನ PLC ಅಂತ ಹೇಳ್ತೀವಿ, ವ್ಯಾಜ್ಯ ಪೂರ್ವ ಪ್ರಕರಣ ಅಂತ ಹೇಳಿ. ಈ ರೀತಿ ನನ್ನ ಹತ್ರ ಹಣ ಈಸ್ಕೊಂಡಿದ್ದ, ಚೆಕ್ ಕೊಟ್ಟಿದ್ದಾನೆ, ಆದ್ರೆ ಇನ್ನು ಬಂದಿಲ್ಲ ಅಂತಂದಾಗ ನಾವು ಆತನ್ನ ಅಕ್ಯೂಸ್ಡ್ ಯಾರು ಇರ್ತಾನೆ ಆತನ ಅಲ್ಲಿ ಕರೆಸಿ ಅವ್ರ ರಾಜಿ ಮೂಲಕ ಅಲ್ಲಿನೂ ಕೂಡ ನಾವು ಈ ಪ್ರಕರಣವನ್ನ ತೀರ್ಮಾನ ಮಾಡ್ತೇವೆ. PLC ಅಂತ ಹೇಳ್ತೇವೆ ಅದಕ್ಕೆ. ಅಥವಾ ಒಂದು ವೇಳೆ ಕೋರ್ಟಿನಲ್ಲೂ ಕೂಡ ಅಥವಾ ವಕೀಲರ ಮೂಲಕನೂ ಹೇಳಿಸ್ಬೋದು, ನಾವು ರಾಜಿ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ಬಿಟ್ಟು. ಅಥವಾ ಅವರೇ ಖುದ್ದಾಗಿ ಕೋರ್ಟ್ಗೆ ಸಬ್ಮಿಷನ್ ಮಾಡಿದಾಗ, ಸ್ವಾಮಿ ನಾವು ಇದು ರಾಜಿಯಲ್ಲೇ ತೀರ್ಮಾನ ಮಾಡ್ಕೋತೀವಿ ಅಂದ್ರೂ ಕೂಡ ಕೋರ್ಟ್ ಅವಕಾಶ ಮಾಡಿಕೊಡುತ್ತೆ. ಮತ್ತೆ ಈ ರೀತಿಯ ಕೇಸನ್ನು ಕೂಡ ನಾವು ಮೀಡಿಯೇಷನ್ ಸೆಂಟರ್ ಅಂತ ಹೇಳ್ತೀವಿ, ಮಧ್ಯಸ್ಥಿಕಾ ಕೇಂದ್ರಕ್ಕೆ ಕೂಡ ರೆಫರ್ ಮಾಡ್ತೀವಿ. ಇಲ್ಲಿ ಚೆಕ್ ಕೊಟ್ಟರ ಅಂತವ್ರು ಆಗಿರ್ಬೋದು ಅಥವಾ ಹಣವನ್ನ ಕೊಟ್ಟರ ಅಂತವ್ರು ಆಗಿರ್ಬೋದು, ಇವರು ಯಾರಾದ್ರೂ ಒಬ್ರು ಅಪ್ರೋಚ್ ಮಾಡಿದ್ರು ಕೂಡ ತಾವು ಅದನ್ನ ಸಮ್ಮತಿಸ್ತೀರಾ? ಎನಿ ಆಫ್ ದಿ ಪಾರ್ಟೀಸ್ ಅಂದ್ರೆ ಬೋತ್. ಇವಾಗ ಕಂಪ್ಲೇನೆಂಟ್ ಅವರ ಒಬ್ಬರಾಗೆ ಬರ್ಬೋದು ಅಥವಾ ಅಕ್ಯೂಸ್ಡೇ ಹೇಳ್ಬೋದು, ಸ್ವಾಮಿ ನಾನು ರಾಜಿ ಮಾಡ್ಕೊಳಕ್ ರೆಡಿ ಇದ್ದೀನಿ, ಯಾಕಂದ್ರೆ ಎಷ್ಟು ದಿವಸದಿಂದ ಓಡಾಡ್ತಾ ಇದ್ದೀನಿ, ಅಥವಾ ಇಟ್ ವಿಲ್ ಟೇಕ್ ಮೋರ್ ಟೈಮ್, ಆದ್ರಿಂದ ನನಗೆ ರಾಜಿಯಲ್ಲಿ ತೀರ್ಮಾನ ಮಾಡ್ಕೊಟ್ಬಿಡಿ, ಅಂದ್ರೆ ರಾಜಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳಿದಾಗ ಯಾವುದೇ ಕೋರ್ಟ್ ಕೂಡ ಸದಾ ಸಿದ್ಧ ಇರುತ್ತೆ ರಾಜಿಯಲ್ಲಿ ಆಗೋದು ಒಳ್ಳೇದಂತ ಹೇಳ್ಬಿಟ್ಟು. ಪ್ರತಿ ಹೆಜ್ಜೆಯಲ್ಲೂ ಕೂಡ ನ್ಯಾಯಾಲಯಗಳು ಹೇಳ್ತಾನೆ ಇರುತ್ತೆ ಕಕ್ಷಿದಾರರಿಗೆ ರಾಜಿ ಮಾಡ್ಕೊಳ್ಳಿ ಅಂತ. ಮತ್ತದು ಮಸ್ಟ್ ಅಂಡ್ ಶುಡ್. ಈಗ ಯಾವುದೇ ಒಂದು ಕೇಸ್ ಬಂದಾಗ ಅದೊಂದನ್ನ ಮಧ್ಯಸ್ಥಗಾರಿಕಾ ಕೇಂದ್ರಕ್ಕೆ ಕಳಿಸ್ಬೇಕಂತ ಹೇಳ್ಬಿಟ್ಟು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇರೋದು ರಾಜಿಗೆ. ಆದ್ರಿಂದ ಯಾವುದೇ ಹಂತದಲ್ಲಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇರ್ಬೋದು ಅಥವಾ ಡ್ಯೂರಿಂಗ್ ದಿ ಕೋರ್ಸ್ ಆಫ್ ಟ್ರಯಲ್ ವಿಚಾರಣೆ ನಡೀತಿರ್ಬೇಕಾದ್ರೂ ರಾಜಿ ಮಾಡ್ಕೊಳ್ಳುವಂತ ಇಚ್ಛೆಯನ್ನ ಇಬ್ಬರು ಪಕ್ಷಕಾರರಲ್ಲಿ ಯಾರಾದ್ರೂ ಒಬ್ರು ಎಕ್ಸ್ಪ್ರೆಸ್ ಮಾಡಿದ್ರೆ, ಮತ್ತೆ ಇಬ್ಬರದು ಇಲ್ಲಿ ಬಲವಂತ ಇಲ್ಲ, ಅವರ ಓನ್ ಕನ್ಸೆಂಟ್ ಅವರೇ. ಹೌದು, ಈಗ ಒಬ್ರು ಅಪೋಸ್ ಮಾಡಿದ್ರೆ ಆಗೋದಿಲ್ಲ, ಇಬ್ರು ಕೂಡ ಒಪ್ಕೊಳ್ಬೇಕು. ಇದಿಷ್ಟು ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏರ್ಪಡಿಸಿರ್ತಕ್ಕಂತಹ ವಿಶೇಷ ಲೋಕ್ ಅದಾಲತ್ನ ವಿಚಾರಗಳು. ಇದರ ಜೊತೆಗೆ ಕಡೆಯದಾಗಿ ರಾಷ್ಟ್ರೀಯ ಮೆಗಾ ಲೋಕ್ ಅದಾಲತನ್ನು ಕೂಡ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಮ್ಮಿಕೊಂಡಿದೆ. ಇದು ಯಾವ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ, ಯಾವ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಯಾವ ದಿನಾಂಕದಂದು ಇದು ಜರುಗ್ತಾ ಇದೆ, ಇದ್ರ ಬಗ್ಗೆ ಮಾಹಿತಿ ಮಾಡಿಕೊಡಿ ಮೇಡಮ್. ರಾಷ್ಟ್ರೀಯ ಮೆಗಾ ಲೋಕ್ ಅದಾಲತ್ ಈ ವರ್ಷದಲ್ಲಿ ಅಂದ್ರೆ 2026 ಇದು 2ನೇ ರಾಷ್ಟ್ರೀಯ ಮೆಗಾ ಲೋಕ್ ಅದಾಲತ್. ಈಗಾಗಲೇ ಮಾರ್ಚ್ ತಿಂಗಳ 7ನೇ ತಾರೀಕಿನಂದು ಈ ವರ್ಷದ ಮೊದಲನೇ ಮೆಗಾ ಲೋಕ್ ಅದಾಲತ್ ಆಯ್ತು. ಅದರಲ್ಲೂ ಸಾಕಷ್ಟು ಪ್ರಕರಣಗಳು, 4,000ಕ್ಕಿಂತ ಹೆಚ್ಚಿನ ಒಂದು ನ್ಯಾಯಾಲಯದಲ್ಲಿ ಚಾಲ್ತಿಯಲ್ಲಿರುವ ಪ್ರಕರಣಗಳು ರಾಜಿಯಲ್ಲಿ ತೀರ್ಮಾನ ಆಗಿದೆ. ಇವಾಗ ಇದು 2ನೇ ಲೋಕ್ ಅದಾಲತ್. ಈ ಲೋಕ್ ಅದಾಲತ್ ನಡೀತಾ ಇರೋದು ಜುಲೈ ತಿಂಗಳ 11ನೇ ತಾರೀಕಿನಂದು, 11/7/2026 ನಮ್ಮ ನ್ಯಾಯಾಲಯದ ಆವರಣದಲ್ಲೇ ನಡೆಯುತ್ತೆ. ಆ ದಿನದಂದು ವ್ಯಾಜ್ಯ ಪೂರ್ವ ಪ್ರಕರಣಗಳು ಮತ್ತೆ ನ್ಯಾಯಾಲಯದಲ್ಲಿ ನಡೀತಾ ಇರುವಂತಹ ಪ್ರಕರಣಗಳು, ಎಲ್ಲಾ ರೀತಿಯ ಸಿವಿಲ್ ವ್ಯಾಜ್ಯಗಳು ಮತ್ತೆ ಕಾಂಪೌಂಡಬಲ್, ನಾನು ಈಗಾಗಲೇ ಹೇಳಿದೆ ರಾಜಿ ಆಗಬಹುದಾದಂತ ಕ್ರಿಮಿನಲ್ ಪ್ರಕರಣಗಳು ಅಂತ ಹೇಳಿ. ಯಾಕಂದ್ರೆ ಈಗ ಯಾರೋ ಒಬ್ಬ ಒಂದು ವ್ಯಕ್ತಿ ಮರ್ಡರ್ ಮಾಡಿರ್ತಾನೆ, ಅವ್ನು ಬಂದ್ಬಿಟ್ಟು ಸ್ವಾಮಿ ನಾನು ರಾಜಿ ಮಾಡ್ಕೋತೀನಿ ಅಂತಂದ್ರೆ ಅದಕ್ಕೆ ಅವಕಾಶ ಇಲ್ಲ. ಓನ್ಲಿ ಕಾಂಪೌಂಡಬಲ್ ಕೇಸಸ್ ಅಂತ ಹೇಳ್ತೀವಿ. ಆ ರೀತಿಯ ಪ್ರಕರಣಗಳು ಮತ್ತೆ ಚೆಕ್ ಬೌನ್ಸ್ ಪ್ರಕರಣಗಳು. ಈಗ ವಿಶೇಷ ಲೋಕ ಅದಾಲತಲ್ಲಿ ಹೇಳಿದೆ, ವರ್ಷದಲ್ಲಿ 4 ಬಾರಿ ಈ ರೀತಿಯ ಮೆಗಾ ಲೋಕ ಅದಾಲತ್ ನಡೆಯುತ್ತೆ. ಎಲ್ಲಾ ಲೋಕ ಅದಾಲತಲ್ಲೂ ಕೂಡ ಈ ರೀತಿಯ ಪ್ರಕರಣಗಳನ್ನ ರಾಜಿ ಮಾಡ್ಕೊಳ್ಬಹುದಾಗಿರುತ್ತೆ. ಅದರಲ್ಲಿ ಚೆಕ್ ಬೌನ್ಸ್ ಪ್ರಕರಣಗಳು ಬರುತ್ತೆ, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಅಂದ್ರೆ ಲೋನ್ ಕೊಟ್ಟಿರ್ತಾರೆ ಬ್ಯಾಂಕ್ ಅವರು ಮತ್ತೆ ಕೇಸ್ ಹಾಕೊಂಡಿರ್ತಾರೆ, ಆ ರೀತಿಯ ಪ್ರಕರಣಗಳು, ಮತ್ತೆ ಮೋಟಾರ್ ವಾಹನ ಪರಿಹಾರ MAC ಕೇಸಸ್ ಅಂತ ಹೇಳ್ತೀವಿ, ಮತ್ತೆ ಕೌಟುಂಬಿಕ ಪ್ರಕರಣಗಳು, ಭೂ ಸ್ವಾಧೀನ ಪ್ರಕರಣಗಳು, ಕಂದಾಯ ಪ್ರಕರಣಗಳು, ಜನನ ನೋಂದಣಿ ಪ್ರಕರಣಗಳು, ಜೀವನಾಂಶ ಪ್ರಕರಣಗಳು ಸೇರಿ ಇನ್ನಿತರೆ ಕೆಲವೊಂದು ವ್ಯಾಜ್ಯಪೂರ್ವ ಪ್ರಕರಣಗಳು, ಇವೆಲ್ಲ ಸೇರಿ ಈ ರೀತಿಯ ಪ್ರಕರಣಗಳನ್ನ ಮೆಗಾ ಲೋಕ ಅದಾಲತ್ನಲ್ಲಿ ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶ ಇದೆ. ಇಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರೆ ಹೇಗೆ ಭಾಗವಹಿಸ್ತಾರೆ? ಈಗ ಕೋರ್ಟಲ್ಲಿ ಇರೋದು ನಾನು ಹೇಳಿದೆ, ಅವ್ರ ವಕೀಲರಿಗೆ ಹೇಳಿದ್ರೆ ಅವರು ಕೂಡ ಸಬ್ಮಿಷನ್ ಮಾಡ್ತಾರೆ ಕೋರ್ಟಿಗೆ. ಒಂದ್ ವೇಳೆ ಸ್ವತಃ ಕಕ್ಷಿದಾರರೇ ಹೇಳ್ಬೋದು, ಸ್ವಾಮಿ ನಾನು ಲೋಕ ಅದಾಲತ್ಗೆ ರೆಫರ್ ಮಾಡಿ ನಾನು ಅಲ್ಲಿ ರಾಜಿ ಮಾಡ್ಕೊಳ್ಳಕ್ಕೆ ರೆಡಿ ಇದ್ದೀನಿ ಅಂತಾನೆ ಹೇಳ್ಬೋದು. ಖುದ್ದಾಗಿನೂ ಹೇಳ್ಬೋದು, ವಕೀಲರ ಮುಖಾಂತರನು ಕೂಡ ಒಂದು ನ್ಯಾಯಾಲಯಕ್ಕೆ ಮನವಿಯನ್ನ ಸಲ್ಲಿಸಬಹುದು. ರೈಟಿಂಗ್ ಅಲ್ಲಿ ಕೊಡ್ಬೇಕಂತಿಲ್ಲ. ಇವಾಗ ಹಿಯರಿಂಗ್ ಡೇಟ್ ಬರ್ತಾರೆ, ಬಂದಾಗ ಸ್ವಾಮಿ ನನಗೆ ಲೋಕ ಅದಾಲತ್ಗೆ ರೆಫರ್ ಮಾಡಿ ನಾನು ರಾಜಿ ಮಾಡ್ಕೊಳ್ಳಕ್ಕೆ ರೆಡಿ ಇದ್ದೀನಿ.
ಈ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನಮ್ಮ ರಾಷ್ಟ್ರದಾದ್ಯಂತ ಹಮ್ಮಿಕೊಂಡಿರ್ತಕ್ಕಂತಹ ಈ ಬೇರೆ ಬೇರೆ ಬಗೆಯ ವಿಶೇಷ ಲೋಕ್ ಅದಾಲತ್ಗಳೇನಿದ್ದಾವೋ ಇದರಲ್ಲಿ ನಾವು ಪಾಲ್ಗೊಳ್ಬೇಕು, ಅಲ್ಲಿ ನಮ್ಮ ವ್ಯಾಜ್ಯಗಳನ್ನ ಬಗೆಹರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅದನ್ನ ನಾವು ತಮಗೆ ಸಲ್ಲಿಸ್ಲಿಕ್ಕೆ ಏನಾದ್ರೂ ಕಡೆಯ ದಿನಾಂಕ ಅಂತ ಹೇಳಿರುತ್ತೆ. ಹಾಗೇನಿಲ್ಲ, ನೀವು ಅವತ್ತು ಲಾಸ್ಟ್ಗೆ 11/7/2026 ಅವತ್ತಿಗೆ ಕೂಡ ಬಂದು ನೀವು ಒಂದು ಅರ್ಜಿಯನ್ನು ಕೊಟ್ರೆ, ಅಂದ್ರೆ ವ್ಯಾಜ್ಯಪೂರ್ವ ಪ್ರಕರಣದಲ್ಲಿ ಕೊಟ್ಟರು ಇಬ್ರು ಪಕ್ಷಕಾರರು ಬಂದಾಗ ಅದರಲ್ಲೂ ಕೂಡ ನಾವು ರಾಜಿ ಮಾಡುವಂತ ಅವಕಾಶ ಇದೆ. ಅಥವಾ ಒಂದು ವೇಳೆ ಕೋರ್ಟಲ್ಲಿ ಪೆಂಡಿಂಗ್ ಇರುತ್ತೆ, ಪೆಂಡಿಂಗ್ ಇರುವಂತ ಕೇಸನ್ನು ಕೂಡ ನೀವು ಅದುವರೆಗೆ ಲೋಕ ಅದಾಲತ್ಗೆ ರೆಫರ್ ಮಾಡ್ಕೊಂಡಿಲ್ಲ, ಆದ್ರೆ ನೀವು ಔಟ್ ಆಫ್ ದಿ ಕೋರ್ಟ್ ಏನೋ ಮಾತಾಡಿರ್ತೀರಾ, ಸೆಟಲ್ಮೆಂಟ್ ಮಾಡ್ಕೊಂಡಿರ್ತೀರಾ, ಅದನ್ನ ನೀವು ಕೂಡ ಕೋರ್ಟಿಗೆ ಆ ದಿನ ಹೇಳ್ಬೋದು, ತಿಳಿಸ್ಬೋದು, ಸ್ವಾಮಿ ನಾವು ಹೊರಗಡೆನೂ ಈ ತರ ರಾಜಿ ಮಾಡ್ಕೊಂಡಿದೀವಿ, ಅದನ್ನ ಲೋಕ ಅದಾಲತ್ಗೆ ಇವತ್ತು ತರಿಸ್ಕೊಂಡ್ರೆ ನಾವು ಇವತ್ತು ಕ್ಲೋಸ್ ಮಾಡ್ಕೋತೀವಿ ಹೇಳ್ಬೋದು. ಅವತ್ತಿಗೂ ಕೂಡ ಇದೆ. ಅಂದ್ರೆ ಇದಕ್ಕೆ ಕಾಲಮಿತಿ ಅನ್ನೋದಿಲ್ಲ, ಅಂದ್ರೆ ಇಂಥ ದಿನದೊಳಗಡೆ ನೀವು ಲೋಕ ಅದಾಲತ್ತಲ್ಲಿ ತೀರ್ಮಾನ ಮಾಡ್ಕೋಬೇಕಂತ ಇಲ್ಲ. ಲೋಕ ಅದಾಲತ್ ನಡೀತಾ ಇರುವಂತ ದಿನದಲ್ಲೂ ಕೂಡ ನೀವು ಕೋರ್ಟಿಗೆ ಒಂದು ಸಬ್ಮಿಷನ್ ಮಾಡಿ, ಕೋರ್ಟಿಗೆ ಮೀನ್ಸ್ ಆ ದಿನ ಲೋಕ ಅದಾಲತ್ತಲ್ಲಿ ಜುಡಿಷಿಯಲ್ ಆಫೀಸರ್ಸ್ ಪಕ್ಷಕಾರರ ಜೊತೆನೆ ಕುಳಿತು ಒಂದು ಲೋಕ ಅದಾಲತನ್ನ ಮಾಡ್ತಾ ಇರ್ತಾರೆ, ಅಂದ್ರೆ ರಾಜಿ ಸಂಧಾನ ಪ್ರಕ್ರಿಯೆನ ಮಾಡ್ತಾ ಇರ್ತಾರೆ. ಹಂಗಿಂದ ನೀವು ಅಲ್ಲಿ ಹೇಳಿದ್ರು ಕೂಡ ಇಮಿಡಿಯೇಟ್ ಆಗಿ ನಮ್ಮ ಜುಡಿಷಿಯಲ್ ಆಫೀಸರ್ಸ್ ಆ ಫೈಲನ್ನ ಬೆಂಚ್ಗೆ ತರಿಸ್ಕೊಂಡು ಅವತ್ತೇ ಅದನ್ನ ತೀರ್ಮಾನ ಮಾಡ್ತಾರೆ. ನ್ಯಾಯದ ನಿರೀಕ್ಷೆಯಲ್ಲಿ ಇರತಕ್ಕಂತಹ ನಾಗರಿಕರಿಗೆ ಈ ವಿಶೇಷ ಲೋಕ್ ಅದಾಲತ್ಗಳಿಗೆ ಸಂಬಂಧಪಟ್ಟ ಹಾಗೆ ತಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಾಗಿ ಹಾಗೂ ಹಿರಿಯ ನ್ಯಾಯಾಧೀಶರಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್? ಇದರಲ್ಲಿ ಸಾಕಷ್ಟು ಅನುಕೂಲಗಳಿದೆ, ಆದರೆ ಪಕ್ಷಕಾರರಿಗೆ ಅರ್ಥ ಆಗ್ಬೇಕಷ್ಟೇ. ಏನಂತಂದ್ರೆ ಎಷ್ಟೋ ವರ್ಷಗಳ ಕಾಲ ತಮ್ಮ ಸಮಯ ಮತ್ತೆ ತಮ್ಮ ಹಣ ಎಲ್ಲವನ್ನು ವ್ಯರ್ಥ ಮಾಡಿಕೊಂಡು ಇಡೀ ದಿನ ಯಾವಾಗ ಹಿಯರಿಂಗ್ ಡೇಟ್ ಬರುತ್ತೆ ಆ ದಿನ ಎಲ್ಲ ಅವರು ಕೋರ್ಟಿಗೆ ಬರಲೇಬೇಕಾಗತ್ತೆ. ಇದು ಮುಖ್ಯವಾಗಿ ಅವರಿಗೆ ಏನು ಒಳ್ಳೇದಾಗತ್ತೆ ಅಂತಂದ್ರೆ, ಕೋರ್ಟ್ ಹೇಗೆ ತೀರ್ಮಾನ ಮಾಡುತ್ತೆ ಅಂತಂದ್ರೆ, ತೀರ್ಪನ್ನ ಕೊಡುತ್ತೆ ಅಂದ್ರೆ ಇಬ್ಬರದು ಒಂದು ಪ್ಲೀಡಿಂಗ್ಸ್, ಅವರ ಅಹವಾಲುಗಳು ಏನಿದೆ ಅದನ್ನ ಪರಿಗಣಿಸುತ್ತೆ. ನಂತರ ಅವರ ಸಾಕ್ಷ್ಯಾಧಾರಗಳನ್ನ ಪರಿಗಣಿಸಿ, ನಂತರ ವಕೀಲರ ವಾದ ವಿವಾದಗಳನ್ನ ಆಲಿಸಿ ಅದರ ಮೇಲೆ ಅಂದ್ರೆ ಯಾರ ಕಡೆಗೆ ಒಂದು ಮೆರಿಟ್ಸ್ ಇದೆ ಆ ಕಡೆಗೆ ಒಂದು ತೀರ್ಪಾಗತ್ತೆ. ಅಂದ್ರೆ ಅದರಲ್ಲಿ ಒಬ್ರು ಅಗ್ರೀಡ್ ಇರ್ತಾರೆ, ಒಬ್ರು ಯಶಸ್ವಿಯಾಗಿರ್ತಾರೆ. ಆವಾಗ ಅಗ್ರೀಡ್ ಪರ್ಸನ್ ಏನ್ ಮಾಡ್ತಾನೆ, ನೆಕ್ಸ್ಟ್ ಅಪೀಲ್ ಹೋಗ್ಬೇಕಂತ ಯೋಚನೆ ಮಾಡ್ತಾನೆ, ಹೌದಲ್ಲ, ನನಗೆ ನ್ಯಾಯ ಸಿಕ್ಕಿಲ್ಲ ಅಂತ ಯೋಚನೆ ಮಾಡ್ತಾನೆ. ಆದ್ರೆ ಈ ಒಂದು ರಾಜಿ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ರಾಜಿ ಮಾಡ್ಕೊಂಡು ಕೇಸನ್ನ ತೀರ್ಮಾನ ಮಾಡ್ಕೊಳ್ಳೋದ್ರಿಂದ ಈ ಅಪೀಲು ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ಯಾಕಂದ್ರೆ ನಿಮ್ದೇ ನ್ಯಾಯ, ನೀವೇ ಇಬ್ರು ಕೂತ್ಕೊಂಡು ಮಾತಾಡ್ಕೊಂಡಿದ್ದೀರಾ, ನನಗೆ ಈ ತರ ಆದ್ರೆ ಇಷ್ಟು ಒಳ್ಳೇದಾಗತ್ತೆ ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್ ಪಾರ್ಟಿಷನ್ ಸೂಟ್ ಅಂತ ಹೇಳ್ತೀನಿ, ಅದ್ರಲ್ಲಿ ನನಗೆ ಇಷ್ಟು ಭಾಗ ನಾ ತಗೋತೀನಿ, ಇಷ್ಟು ಭಾಗ ನೀನ್ ತಗೋ ಅಂತ ಹೇಳಿರ್ತೀರಿ, ಅದು ನಿಮ್ದೇ ತೀರ್ಮಾನ ಆಗತ್ತೆ. ಹಂಗಿಂದ ಅದು ಒಂದು ಉಪಯೋಗ ಆಗತ್ತೆ. ಅದಲ್ಲದೆ ನಿಮಗೆ ಸಮಯ ಉಳಿಯುತ್ತೆ, ಮತ್ತೆ ನಿಮ್ಮ ಹಣ ಕೂಡ ಉಳಿಯುತ್ತೆ. ಇನ್ನ ಮಿಗಿಲಾಗಿ ನಿಮ್ಮ ಬಾಂಧವ್ಯ, ಅಣ್ಣ ತಮ್ಮಂದಿರು ಇರ್ತಾರೆ, ಅವ್ರ ನಡುವೆ ಒಂದು ಸೂಟ್ ಆಗಿರುತ್ತೆ, ನನಗೆ ಇಷ್ಟು ಕಡಿಮೆ ಪಾರ್ಟಿಷನ್ ಅಂದ್ರೆ ಶೇರ್ ಬಂದಿದೆ, ಅವನಿಗೆ ಅಷ್ಟು ಹೋಗಿದೆ, ಅಥವಾ ಅವನಿಗೇನೋ ಒಳ್ಳೆ ಪ್ರಾಪರ್ಟಿ ಹೋಯ್ತು, ನನಗೆ ಬೇಡದೇ ಇರೋ ಪ್ರಾಪರ್ಟಿ, ಈ ತರದೊಂದು ಡಿಸ್ಪ್ಯೂಟ್ ಮನಸ್ಸಿನಲ್ಲಿ ಆ ತರ ಭಾವನೆ ಉಟ್ಕೊಳ್ಳುತ್ತೆ. ಅವಾಗ ಅವ್ರ ಸಂಬಂಧ ಹಾಳಾಗತ್ತೆ. ಇವನಿಗೆ ಅಷ್ಟು ಒಳ್ಳೇದು ಸಿಕ್ಕಿದೆ, ನನಗೆ ಈ ತರ ಸಿಕ್ಕಿಲ್ಲ ಅಂತ. ಆದ್ರೆ ಇದ್ರಲ್ಲಿ ನೀವೇ ತೀರ್ಮಾನ ಮಾಡ್ಕೊಂಡಿರೋದ್ರಿಂದ ನಿಮ್ಮ ಬಾಂಧವ್ಯ ಉಳಿಯುತ್ತೆ, ಖುಷಿಯಾಗಿ ಮನೆಗೆ ಒಟ್ಟಿಗೆ ಹೋಗ್ಬೋದು. ಕೆಲವೊಂದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ, ಆ ರೀತಿಯ ಪ್ರಕರಣಗಳಲ್ಲಿ ಕೋರ್ಟ್ ಫೀ ಎಲ್ಲ ಕಟ್ಟಿರ್ತಾರೆ, ಅಥವಾ ಮನಿ ರಿಕವರಿ ಸೂಟ್ಸ್ ಅಂಥದ್ರಲ್ಲಿ ಸಾಕಷ್ಟು ಕೋರ್ಟ್ ಫೀಯನ್ನ ಕಟ್ಟಿರ್ತಾರೆ. ಈ ರೀತಿಯ ಒಂದು ರಾಜಿಯಲ್ಲಿ ತೀರ್ಮಾನ ಆದಾಗ ಆ ಕೋರ್ಟ್ ಫೀ ಏನಿದೆ ಅದನ್ನ ರೀಫಂಡ್ ಆಗುತ್ತೆ. ಅವ್ರು ಆಲ್ರೆಡಿ ಕಟ್ಟಿರ್ತಾರೆ, ಯಾರು ಬಂದಿರ್ತಾರೆ ಕೋರ್ಟಿಗೆ ಅಂತ ವ್ಯಕ್ತಿ, ಪ್ಲೇಂಟಿಫ್ ಅಂತ ಹೇಳ್ತೀವಿ, ವಾದಿ ಅಂತ ಹೇಳ್ತೀವಿ, ಅವ್ರು ಕೋರ್ಟ್ ಫೀಯನ್ನ ಕಟ್ಟಿರ್ತಾರೆ. ಆ ಕೋರ್ಟ್ ಫೀನ ವಾಪಸ್ ಕೊಡ್ಲಿಕ್ಕೆ ನ್ಯಾಯಾಲಯ ಆದೇಶ ಮಾಡುತ್ತೆ. ಇದೊಂದು ಒಳ್ಳೆಯ ಅವಕಾಶ ಇದೆ. ಯಾವುದೇ ಪ್ರಕರಣಗಳಿರಲಿ, ಯಾವುದೇ ವ್ಯಾಜ್ಯಗಳಿರಲಿ, ಅದನ್ನ ಬಗೆಹರಿಸಿಕೊಳ್ಳಿಕ್ಕೆ ಬಹಳ ಒಂದು ಒಳ್ಳೆಯ ಅವಕಾಶ. ಇದನ್ನ ನಮ್ಮ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನಿಮಗಾಗಿ ತಂದಿದೆ. ಇಲ್ಲಿ ಭಾಗವಹಿಸುವ ಮೂಲಕ ನಮ್ಮ ಸಮಯವನ್ನ ನಾವು ಉಳಿಸಿಕೊಳ್ಳಬಹುದು, ಇದಕ್ಕಾಗಿ ಖರ್ಚು ಮಾಡ್ತಕ್ಕಂಥ ಹಣವನ್ನ ಉಳಿತಾಯ ಮಾಡಬಹುದು. ಈ ಒಂದು ಕಾರಣಕ್ಕಾಗಿ ನಮ್ಮ ಮನಸ್ಸಿನ ಮೇಲೆ ಉಂಟಾಗ್ತಕ್ಕಂತಹ ಒತ್ತಡವನ್ನ ನಾವು ಕಡಿಮೆಯನ್ನ ಮಾಡಿಕೊಳ್ಳಬಹುದು, ನ್ಯಾಯಾಲಯಕ್ಕೆ ತುಂಬತಕ್ಕಂತಹ ಶುಲ್ಕವನ್ನ ಕಡಿಮೆ ಮಾಡಿಕೊಳ್ಳಬಹುದು. ವಾಪಸ್ ಆಗುತ್ತೆ, ಆಲ್ರೆಡಿ ಕಟ್ಟಿರ್ತಾರೆ, ಸಂಪೂರ್ಣ ಕೋರ್ಟ್ ಫೀ ಕಟ್ಟಿರ್ತಾರೆ, ಅಷ್ಟನ್ನು ವಾಪಸ್ ಮಾಡ್ಲಿಕ್ಕೆ ಕೋರ್ಟ್ ಆದೇಶ ಮಾಡುತ್ತೆ. ಬಹಳ ಮುಖ್ಯವಾಗಿ ಮಾನವೀಯ ಸಂಬಂಧಗಳು ಉಳಿಯುತ್ತೆ. ಆ ಕಾರಣಕ್ಕಾದ್ರೂ ಕೂಡ ಇದ್ರ ಬಗ್ಗೆ ನಮ್ಮ ಕೇಳುಗರು ಗಮನವನ್ನ ಹರಿಸಿ, ನಮ್ಮ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಏನು ಈ ಒಂದು ಸದಾವಕಾಶವನ್ನ ಕೊಟ್ಟಿದೆಯೋ, ಈ ವಿಶೇಷವಾದಂತಹ ವಿವಿಧ ಲೋಕ್ ಅದಾಲತ್ಗಳಲ್ಲಿ ಭಾಗವಹಿಸಿ ನಿಮ್ಮ ವ್ಯಾಜ್ಯಗಳನ್ನು ಬಗೆಹರಿಸಿಕೊಳ್ಬಹುದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೆ ತಾವು ಬಹಳ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ ಮೇಡಮ್. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ.
ಇದುವರೆಗೂ ಜನತರಂಗ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಮ್ಮಿಕೊಂಡಿರುವ ಸಮಾಧಾನ್ ಸಮಾರೋಹ್ ವಿಶೇಷ ಲೋಕ್ ಅದಾಲತ್, ಚೆಕ್ ಬೌನ್ಸ್ ಪ್ರಕರಣಗಳ ಅದಾಲತ್ ಹಾಗೂ ರಾಷ್ಟ್ರೀಯ ಮೆಗಾ ಲೋಕ್ ಅದಾಲತ್ ಈ ಕುರಿತು ಹಾಸನದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜಿಕೆ ದಾಕ್ಷಾಯಿಣಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲಗೂಡು ವಿ. ಮಧುಸೂದನ್. ಜನತರಂಗ 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 ಇದುವರೆಗೆ ಪ್ರಸಾರವಾಯಿತು